ಎಲ್ಲರಿಗೂ ಶುಭ ಮುಂಜಾನೆ. ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ, ಮಣ್ಣಿನ ಫಲವತ್ತತೆ ಹದಗೆಟ್ಟಿರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಒಂದು ಸನ್ನಿವೇಶ. ಮತ್ತೆ ಈ ಒಂದು ಮಣ್ಣಿನ ಫಲವತ್ತತೆಯನ್ನು ನಾವು ಇಂಪ್ರೂವ್ ಮಾಡಬೇಕು, ಮತ್ತು ಈ ಒಂದು ಉತ್ಪಾದಕತೆಯನ್ನು ನಾವು ಹೆಚ್ಚಿಸಬೇಕಂತ ಹೇಳಿದರೆ ಸಾವಯವ ಕೃಷಿ ತುಂಬ ಒಂದು ಪ್ರಮುಖವಾಗಿರುವಂಥದ್ದು ವಿಷಯ. ಈ ಒಂದು ಸಾವಯವ ಕೃಷಿಯಲ್ಲಿ ಪೋಷಕಾಂಶಗಳನ್ನು ನೀಗಿಸುವುದಕ್ಕೆ ಈ ಒಂದು ಹಲವಾರು ದ್ರವರೂಪದ ಸಾವಯವ ಗೊಬ್ಬರಗಳಿದ್ದಾವೆ. ಅದರಲ್ಲಿ ಜೀವಾಮೃತ ಅನ್ನುವಂತಹ ಒಂದು ಸಾವಯವ ಗೊಬ್ಬರ ಒಂದು. ಈ ಒಂದು ಜೀವಾಮೃತ ಒಂದು ಹಲವಾರು ರೀತಿಯಾದಂತಹ ಪೋಷಕಾಂಶಗಳನ್ನು ನೀಗಿಸುವಂತಹ ಒಂದು ಗೊಬ್ಬರ. ಮತ್ತೆ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣುಜೀವಿಗಳ ಒಂದು ಸಂಖ್ಯೆಯನ್ನು ಹೆಚ್ಚಿಸುವಂತಹ ಒಂದು ಅಮೃತ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಈ ಒಂದು ಮಣ್ಣಿನಲ್ಲಿರುವಂತಹ ಜೀವವನ್ನ ತುಂಬಿಸುವ ಅಮೃತವೇ ಜೀವಾಮೃತ ಅಂತ ಹೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಜೀವಾಮೃತವನ್ನ ಯಾವ ರೀತಿಯಲ್ಲಿ ನಾವು ಮಾಡಬೇಕು, ಯಾವ ರೀತಿಯಲ್ಲಿ ಇದನ್ನ ನಾವು ತಯಾರಿಕೆ ಮಾಡಬೇಕು ಅಂತ ಹೇಳಿ ಇವತ್ತು ನಾವು ನೋಡ್ತಾ ಇದ್ದೇವೆ. ನಾವು ಫ್ಲೋರೋಸಾ ಗ್ರೂಪ್ ಆಫ್ ಕಂಪನೀಸ್ ಅಲ್ಲಿ ನಾವು ಬರೀ ಇಲ್ಲಿ ಏನು ಸಸಿಗಳನ್ನ ಮಾರಾಟವನ್ನ ಮಾಡೋದಕ್ಕೆ ನಾವು ಇಲ್ಲಿ ಬಂದಿಲ್ಲ. ಇಲ್ಲಿ ರೈತರಿಗೆ ನಾವು ಉತ್ತಮ ಗುಣಮಟ್ಟವಾಗಿರುವಂತಹ ಸಸಿಗಳನ್ನ ಕೊಡೋರ ಜೊತೆಗೆ ಅದಕ್ಕೆ ಒಂದು ಥಾಯ್ ಹೈಬ್ರಿಡ್ ಅನ್ನುವಂತಹ ಒಂದು ಜಾಕ್ ಫ್ರೂಟ್ ಅನ್ನ ಯಾವ ರೀತಿಯಲ್ಲಿ ಬೆಳೆಯಬೇಕು, ವೈಜ್ಞಾನಿಕವಾಗಿ ಯಾವ ರೀತಿಯಲ್ಲಿ ಅದನ್ನು ನಾವು ಪೋಷಕಾಂಶ ನಿರ್ವಹಣೆ ಮಾಡಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ಕೀಟ ನಿರ್ವಹಣೆ ಮಾಡಬೇಕು, ಯಾವ ರೀತಿ ನಾವು ಅದನ್ನ ರೋಗಗಳ ನಿರ್ವಹಣೆ ಮಾಡಬೇಕು, ಎಲ್ಲಾ ರೀತಿಯಾದಂತಹ ವೈಜ್ಞಾನಿಕ ಮಾಹಿತಿಯನ್ನ ನಾವು ರೈತರಿಗೆ ಅದನ್ನ ಒದಗಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಮತ್ತೆ ಇದು ನಮ್ಮ ಕಂಪನಿಯ ವಿಷನ್ ಆಗಿದೆ ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜೀವಾಮೃತ ಅನ್ನೋದು ಏನು ಅದಕ್ಕೆ ತಯಾರಿಕೆ ಮಾಡಬೇಕು, ಯಾವ ರೀತಿಯಲ್ಲಿ ತಯಾರಿಕೆ ಮಾಡಬೇಕು, ಆ ಒಂದು ತಯಾರಿಕೆಯಲ್ಲಿ ಬೇಕಾಗಿರುವಂತಹ ಸಾಮಗ್ರಿಗಳೇನು, ಇವೆಲ್ಲದರ ಬಗ್ಗೆ ವಿಷಯನ್ನ ಪಡ್ಕೊಳ್ಳೋಣ. ಮೊದಲನೆಯಾಗಿ ಜೀವಾಮೃತವನ್ನ ನಾವು ತಯಾರಿಕೆ ಮಾಡಬೇಕಂತ ಹೇಳಿದ್ರೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ಒಂದು 200 ಲೀಟರ್ ನೀರು ಹಿಡಿಸುವಂತಹ ಒಂದು ಡ್ರಮ್ ಬೇಕಾಗುತ್ತೆ. ಅದಾದ್ಮೇಲೆ 10 kg ಸಗಣಿ ಬೇಕು, 10 ಲೀಟರ್ ಇದು ನಾಟಿ ಹಸುವಿನ ಗಂಜಲ ಬೇಕಾಗುತ್ತೆ, 2 kg ದ್ವಿದಳ ಧಾನ್ಯಗಳ ಹಿಟ್ಟು ಬೇಕಾಗುತ್ತೆ. ಅದಾದ್ಮೇಲೆ 2 kg ಒಂದು ಸಾವಯವ ಗೊಬ್ಬರ ಅಥವಾ ಸಾವಯವ ಬೆಲ್ಲ ಅಥವಾ ರಾಸಾಯನಿಕ ಮುಕ್ತ ಒಂದು ಬೆಲ್ಲ ಅಂತ ಹೇಳ್ಬೋದು. ಮತ್ತೆ ಒಂದು ಬೊಗಸೆ ಮಣ್ಣು ಬೇಕಾಗುತ್ತೆ. ಈಗ ನೆಕ್ಸ್ಟ್ ಇವಾಗ ಯಾವ ರೀತಿಯಲ್ಲಿ ಇದನ್ನ ನಾವು ಮಾಡೋದು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೆಯಾಗಿ ಒಂದು 200 ಲೀಟರ್ ನೀರಿನ ಡ್ರಮ್ ನಲ್ಲಿ ನಾವು ಒಂದು ಅರ್ಧದ ಭಾಗದಷ್ಟು ನಾವು ನೀರನ್ನ ತುಂಬಿಕೊಂಡಿದ್ದೀವಿ. ಈಗ ಇದರಲ್ಲಿ ಮೊದಲನೆಯಾಗಿ ಒಂದು 10 kg ಏನು ನಾಟಿ ಹಸುವಿನ ಗಂಜಲ ಏನಿದೆ ಅದನ್ನು ಹಾಕಬೇಕು. ಪ್ರಮುಖರು ಬನ್ನಿ. ಈಗ ಒಂದು ಸಗಣಿಯನ್ನ ಹಂಗೆ ಹಾಕಿದ್ರೆ ಕೆಲವೊಂದ್ಸತಿ ಅದು ಮಿಕ್ಸ್ ಆಗುದಿಲ್ಲ. ಆದ್ದರಿಂದ ನಾವು ಸ್ವಲ್ಪ ನೀರನ್ನ ಹಾಕಿ ಅದನ್ನ ನಾವು ಒಂದು ಬಗಡ ರೀತಿಯಲ್ಲಿ ತಯಾರಿಕೆ ಮಾಡಿದ್ದೀವಿ. ಈಗ ಒಂದು ಬಗಡನ್ನ ನಾವು ನೀರಿಗೆ ನಾವು ಹಾಕ್ತಾ ಇದ್ದೀವಿ. ಈಗ 10 kg ಗಂಜಲ ಹಾಕಿದ್ವಿ. ಈಗ ನಾಟಿ ಹಸುವಿನ ಗಂಜಲ 10 ಲೀಟರ್ನ ಹಾಕೋಣ. ಈಗ ಇದಕ್ಕೆ 2 kg ದ್ವಿದಳ ಧಾನ್ಯದ ಹಿಟ್ಟನ್ನು ನಾವು ಕಟ್ಸ್ಕೊಂಡಿದ್ದೀವಿ, ಅದನ್ನ ಹಾಕ್ತೇವೆ. ಈಗ ನಾವೇನದು ರಾಸಾಯನಿಕ ಮುಕ್ತ ಒಂದು ಬೆಲ್ಲವನ್ನ ಒಂದು 2 kg ಇದನ್ನ ನಾವು ಇದರಲ್ಲಿ ಹಾಕ್ತಾ ಇದ್ದೇವೆ. ಒಂದು ಬೊಗಸೆಯಷ್ಟು ನಮ್ಮ
ಮಣ್ಣನ್ನ ಹಾಕಬೇಕಾಗತ್ತೆ. ಅಂದ್ರೆ ಈ ಒಂದು ಮಣ್ಣಿನಲ್ಲಿ ಯಾವುದೇ ರೀತಿಯಾದಂತಹ ರಾಸಾಯನಿಕ ಗೊಬ್ಬರಗಳು ಇರಬಾರ್ದು. ಆ ರೀತಿಯಲ್ಲಿ ನಮ್ಮ ತೋಟದ ಮಣ್ಣು ಎಲ್ಲ ಬದುಗಳ ಮೇಲೆ ಇರುವಂತಹ ಮಣ್ಣನ್ನ ಇದಕ್ಕೆ ನಾವು ಹಾಕ್ತಾ ಇದ್ದೇವೆ. ಪ್ರಮುಖವಾಗಿರುವಂತಹ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಇದನ್ನ ನೆರಳಲ್ಲೇ ನಾವು ಇದನ್ನ ಇಡಬೇಕಾಗುತ್ತೆ. ಮತ್ತೆ ದಿನಕ್ಕೆ 3 ಸತಿ ಇದಕ್ಕೆ ನಾವು ವೃತ್ತ ಆಕಾರದಲ್ಲಿ ತಿರುಗಿಸ್ತಾ ಇರಬೇಕು. ಅದಾದ್ಮೇಲೆ ಇದನ್ನ 5 ರಿಂದ 7 ದಿನಗಳ ಕಾಲ ಇದೇ ರೀತಿಯಲ್ಲಿ ನಾವು ಬೆಳಗ್ಗೆ 1 ಸತಿ, ಮಧ್ಯಾಹ್ನ 1 ಸತಿ, ಮತ್ತೆ ರಾತ್ರಿ ಸಾಯಂಕಾಲ 1 ಸತಿ ತಿರುಗಿಸಿದಾಗ 1 ವಾರದಲ್ಲಿ ಜೀವಾಮೃತ ತಯಾರಿಕೆ ಆಗದು ರೆಡಿ ಇರುತ್ತೆ. ಈ ಒಂದು ಜೀವಾಮೃತ ತಯಾರು ಆದ ನಂತರ ನಾವು ಅದನ್ನ ಬೆಳೆಗಳಿಗೆ ಉಪಯೋಗನ ಮಾಡಬಹುದು. ಈ ಒಂದು ಬಹುವಾರ್ಷಿಕ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಒಂದು 30 ರಿಂದ 40 ಲೀಟರ್ ಜೀವಾಮೃತವನ್ನ 200 ಲೀಟರ್ ನೀರಲ್ಲಿ ಅದನ್ನು ನಾವು ಬೆರೆಸ್ಕೊಂಡು ಗಿಡಗಳಿಗೆ ನಾವು ಒಂದು ಗಿಡಕ್ಕೆ 2 ಲೀಟರ್ 3 ಲೀಟರ್ ಅದರ ಮುಖಾಂತರ ಆ ಪ್ರಮಾಣದಲ್ಲಿ ನಾವು ಅದನ್ನ ಬಿಡಬಹುದು. ಅದೇ ರೀತಿಯಲ್ಲಿ ಕೃಷಿ ಬೆಳೆಗಳಲ್ಲೂ ಕೂಡ ನಾವು ಇದನ್ನ ಡ್ರಿಪ್ ಮುಖಾಂತರ ಬಿಡಬಹುದು. ಅಥವಾ ನಾವು ಒಣ ಕೃಷಿ ಮಾಡಿದ್ರೆ ಅಥವಾ ನಾವು ಇದೇ ರೀತಿ ಘನ ಜೀವಾಮೃತ ಅಂತ ಬರುತ್ತೆ, ಅದನ್ನ ಕೂಡ ನಾವು ತಯಾರಿಕೆ ಮಾಡಬಹುದು. ಮುಂದಿನ ಸಂಚಿಕೆಗಳಲ್ಲಿ ನಾವು ಘನ ಜೀವಾಮೃತ ಯಾವ ರೀತಿಯಲ್ಲಿ ಮಾಡೋದನ್ನ ಹೇಳಿ ನಾವು ತಿಳ್ಕೊಳ್ಳೋಣ. ಈ ಒಂದು ಜೀವಾಮೃತ ಈ ರೀತಿಯಲ್ಲಿ ಎಲ್ಲ ರೈತ ಬಾಂಧವರು ಕೂಡ ತಮ್ಮ ಒಂದು ಸಾವಯವ ಕೃಷಿನ ಅಳವಡಿಸ್ಕೋಬೇಕು. ಮತ್ತೆ ಒಂದು ಜೀವಾಮೃತವನ್ನ ಅಳವಡಿಸ್ಕೊಂಡು ತಮ್ಮ ಎಲ್ಲ ಒಂದು ಮಣ್ಣನ್ನ ಜೀವಂತವಾಗಿಡ್ಕೋಬೇಕಂತ ಹೇಳಿ ಎಲ್ಲ ನಮ್ಮ ಫ್ಲೋರೋಸಾ ಗ್ರೂಪ್ ಆಫ್ ಕಂಪನೀಸ್ ವತಿಯಿಂದ ಎಲ್ಲ ರೈತರಿಗೆ ಒಂದು ಕಳಕಳಿಯ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಪ್ರತಿಯೊಂದು ಹಲವಾರು ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಫ್ಲೋರೋಸಾ ಗ್ರೂಪ್ ಆಫ್ ಕಂಪನೀಸ್ ಇಂದ ನಮ್ಮ ಮ್ಯಾನೇಜರ್ಸು ಮತ್ತು ಎಕ್ಸಿಕ್ಯೂಟಿವ್ಸ್ ಇರ್ತಾರೆ. ನಿಮ್ಗೆ ಏನೇ ಒಂದು ಮಾಹಿತಿ ಬೇಕಿದ್ದಲ್ಲಿ ದಯವಿಟ್ಟು ನಮ್ಮ ಫ್ಲೋರೋಸಾ ಗ್ರೂಪ್ ಆಫ್ ಕಂಪನೀಸ್ ಎಕ್ಸಿಕ್ಯೂಟಿವ್ಸ್ ಮತ್ತು ಮ್ಯಾನೇಜರ್ ಸಂಪರ್ಕವನ್ನು ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ನಾವು ಪಡೆಯೋದಕ್ಕೆ ನಾನು ವಿನಂತಿಸ್ತೇನೆ.